ಬೆಂಗಳೂರು ನಗರದಲ್ಲಿ ಅನಾವಶ್ಯಕವಾಗಿ ಬಿದ್ದಿರುವ ವಾಹನಗಳ ತೆರವಿಗೆ ಹಾಗೂ ಕಟ್ಟಡದ ಅವಶೇಷಗಳು ಬೀದಿ ಬದಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಪಳವಳಿಕೆಗಳು ಹಾಗೆಯೇ ಬಿದ್ದಿರುವುದನ್ನು ಗಮನಿಸಿದ ಸಚಿವರು ಈ ಸಂಬಂಧ ಗ್ರೇಟರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಅಧಿಕಾರಿಗಳೊಂದಿಗೆ ಮಹತ್ವವಾದಂತಹ ಚರ್ಚೆಗಳನ್ನು ನಡೆಸಿದರು. ಅವುಗಳನ್ನು ತೆರವು ಮಾಡುವ ಬಗ್ಗೆ ಸಭೆಯಲ್ಲಿ ತೀರ್ಮಾನಗಳನ್ನು ಸಹ ಕೈಗೊಳ್ಳಲಾಯಿತು. ಬಿಟ್ಬಿಟ್ಟಿರೋ ಗಾಡಿಗಳನ್ನ ತೆಗೆಯೋದ್ರ ಬಗ್ಗೆ. ಇದಾದಮೇಲೆ ನೆಕ್ಸ್ಟ್ ಟಾಪಿಕ್ಕು ಬೆಂಗಳೂರಲ್ಲಿ ನಾವು ಈ ಔಟರ್ ಬ್ಯಾಂಗ್ಳೂರ್ ಇನ್ಸೈಡ್ ದ ರಿಂಗ್ ರೋಡ್ ಅಷ್ಟು ಸಮಸ್ಯೆ ನನಗೆ ಕಾಣಿಸ್ತಾ ಇಲ್ಲ. ಔಟ್ಸೈಡ್ ದ ರಿಂಗ್ ರೋಡು ಸ್ವಲ್ಪ ಔಟರ್ ಏರಿಯಾಸಲ್ಲಿ ತುಂಬ ರೋಡ್ ಸೈಡಲ್ಲಿ ಡೆಬ್ರಿಸ್ ಬಿದ್ದಿದೆ. ಆಮೇಲೆ ಕಳೆ ವೀಡ್ಸು ಸಿಕ್ಕಾಪಟ್ಟೆ ಬೆಳ್ಕೊಂಡಿದೆ. ಸೊ ಇವುಗಳನ್ನು ಒನ್ ಟೈಮ್ ರಿಮೂವಲ್ ನಾವು ಮಾಡಬೇಕು. ಅದರಲ್ಲಿ ನಮ್ಮ GBA ಪಾತ್ರ ಇದೆ, ಮೆಟ್ರೋದವ್ರದ್ದು ಪಾತ್ರ ಇದೆ. ಯಾಕಂದರೆ ಅವರ ಕನ್ಸ್ಟ್ರಕ್ಷನ್ ಸೈಟ್ಸಲ್ಲಿ ತುಂಬ ಡೆಬ್ರಿಸು, ಆಮೇಲೆ ಫ್ಯಾಬ್ರಿಕೇಷನ್ ಮೆಟೀರಿಯಲ್ ಏನು ಹೇಳ್ತಾರೆ ಅವೆಲ್ಲ ಮೆಟಲ್ ಬ್ಯಾರಿಕೇಡ್ಸು ಅವು ಇವು ಎದ್ವಾ ಬಿಸಾಕಿದ್ದಾರೆ. ಹಾಗೆ KRIನವರು ಕೂಡ ಸಬರ್ಬನ್ ರೈಲು ವರ್ಕ್ ಸೈಟಲ್ಲಿ ತುಂಬ ಮೆಟೀರಿಯಲ್ಲು ಮತ್ತು ಮಣ್ಣು ಗುಡ್ಡೆ ಹಾಕಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ರೈಲ್ವೇಸ್ ಅವ್ರದ್ದು ಕೂಡ ಟ್ರ್ಯಾಕ್ಗಳ ಅಲಾಂಗ್ ದ ಟ್ರ್ಯಾಕ್ ತುಂಬ ಡೆಬ್ರಿಸ್ ಬಿದ್ದಿದೆ ಮತ್ತು ಕಳೆ ಸಿಕ್ಕಾಪಟ್ಟೆ ಬೆಳ್ಕೊಂಡಿದೆ. ಇಷ್ಟು ಸೇರಿ ಬೆಂಗಳೂರಿನ ಒಂದು ಎಲ್ಲೋ ಒಂದು ಕಡೆ ಗಲೀಜ್ ಕಾಣುತ್ತೆ ಅನ್ನೋದಕ್ಕೆ ಇದು ಒಂದು ಸೈಜಬಲ್ ಕಾಂಟ್ರಿಬ್ಯೂಷನ್ ಇದರಿಂದ ಆಗ್ತಾ ಇದೆ. ನಮ್ದು ಡೆಬ್ರಿಸ್ ಈ ಡೆಬ್ರಿಸ್ ಬಿದ್ದುಕೂಡಲೇ ಏನಾಗುತ್ತೆ, ಜನ ಕಸನೂ ತಗೊಂಡ್ಬಂದು ಹಾಕ್ತಾರೆ ಅಲ್ಲಿ. ಆಮೇಲೆ ಈ ಕಸ ಪಕ್ಕದಲ್ಲಿ ಡೆಬ್ರಿಸು ಅದ್ರ ಮೇಲೆ ಕಳೆ ಬೆಳ್ಕೊಡುತ್ತೆ. ಸೊ ಓವರ್ ಆಲ್ ಇದು ನೋಡೋದಕ್ಕೆ ಎಲ್ಲೋ ಒಂದು ಇದು ಒಂಥರ ಏನು ಗಲೀಜು ಸಿಟಿ ಎಲ್ಲ ಕಡೆ ಗಲೀಜು ಕಾಣುತ್ತೆ. ಸೊ ಹೀಗೆ ಕೋರ್ ಏರಿಯಾದಲ್ಲಿ ಇಲ್ಲ, ಔಟರ್ ಏರಿಯಾ ಪ್ರಾಬ್ಲಮ್ಸ್ ಇವೆಲ್ಲವೂ ಕೂಡ ನಮ್ಮ ನಾರ್ತ್ ಅಲ್ಲಿ ಇದೆ, ಈಸ್ಟ್ ಅಲ್ಲಿ ಇದೆ. ಬೇರೆ ಕಡೆ ನನಗೆ ಅಷ್ಟು ಗೊತ್ತಿಲ್ಲ, ನಾನು ಇತ್ತೀಚೆಗೆ ಗಮನಿಸಿದೆ. ರೋಡ್ ಸೈಡ್ ಅಲ್ಲಿ ರಾತ್ರಿ ಹೊತ್ತು ತಂದು ಡೆಬ್ರಿಸ್ ಸುರಿದ್ಬಿಟ್ಟು ಹೋಗೋದು, ಅದ್ರ ಪಕ್ಕದಲ್ಲಿ ಕಸ ಸುರಿದ್ಬಿಟ್ಟು ಹೋಗ್ತಾರೆ. ಹೀಗೆ ಆಗಿ ಅಂಡ್ ರೈಲ್ವೆ ಟ್ರ್ಯಾಕ್ ಪಾಪ. ಸೊ ಮೊನ್ನೆ ನಾನು ರೈಲ್ವೆ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದೆ. ರೈಲ್ವೆ ಮಿನಿಸ್ಟ್ರು ಕೂಡ ಅವರು ARGM ಅವ್ರನ್ನ ಕರೆದ್ಬಿಟ್ಟು ಇದನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅವರು ARGM ಅವರು ನಾನು ಅವತ್ತು ಅಲ್ಲೇನೇ ಸ್ಟೇಜ್ ಹತ್ರ ಒಂದು 5 ನಿಮಿಷ ಮಾತಾಡಿದೆ. ಅವರು ಇಲ್ಲ ಸರ್, ಒನ್ ಟೈಮ್ ನಾವು ರಿಮೂವಲ್ ಮಾಡ್ತೀವಿ, ನಮ್ಮ ಖರ್ಚಲ್ಲೇ ಮಾಡ್ತೇವೆ. ನಾನು ಹೇಳಿದೆ ಡಂಪಿಂಗ್ ಸೈಟ್ ನಾವು ಕೊಡ್ತೀವಿ, ಡೆಬ್ರಿಸ್ಗೆ ಕೊಡ್ತೀವಿ, ಕಸ ಅಲ್ಲ ಡೆಬ್ರಿಸ್ಗೆ, ಅಂದರೆ ಡೆಬ್ರಿಸು ಮತ್ತೆ ಕಳೆ ಹಾಕೋದಿಕ್ಕೆ ನಾವು ಡಂಪಿಂಗ್ ಸೈಟ್ ಕೊಡ್ತೇವೆ ಅಂತ ಹೇಳಿದ್ರು. ಆದರೆ ಸರ್ ಮತ್ತೆ ತಂದು ಹಾಕ್ತಾರೆ ಸರ್, ಇದು ಪ್ರಾಬ್ಲಮ್ ಅಂತ ಹೇಳಿದ್ರು. ಸೊ ಇಲ್ಲ, ಅದನ್ನ ಇನ್ಮೇಲೆ ಎಂಟೈರ್ ಸಿಸ್ಟಮ್ ವಿಲ್ ವಾಚ್. ಎಂಟೈರ್ ಸಿಸ್ಟಮ್ ಅಲರ್ಟ್ ಆದರೆ ರಿಪೀಟ್ ಆಗೋದು ಅವಾಯ್ಡ್ ಆಗುತ್ತೆ. ಒಬ್ಬೊಬ್ರು ಮಾಡಕ್ ಹೋದ್ರೆ ಕಣ್ ತಪ್ಪಿಸಿ ತಂದು ಸುರಿತಾನೆ ಇರ್ತಾರೆ. ಎಲ್ಲ ಕಡೆ ನಾವು ಅಲರ್ಟ್ ಮೋಡ್ಗೆ ಹೋದ್ರೆ ಕಂಟ್ರೋಲ್ ಮಾಡ್ಬೋದು ಅಂತ ಅವ್ರಿಗೆ ಹೇಳಿದೆ. ಸರ್ ಒನ್ ಟೈಮ್ ರಿಮೂವಲ್ ನಮ್ದು ನಾವು ಮಾಡ್ತೀವಿ ಅಂತ ಅವರು ಇನ್ ಪ್ರಿನ್ಸಿಪಲ್ ಹೇಳಿದ್ದಾರೆ. ಈಗ ಫ್ರೈಡೇ ಮೀಟಿಂಗ್ ಕರೆದಿದ್ದೀವಿ, ನೋಡೋಣ ಅವರು ಇನ್ನು ಏನು ಹೇಳ್ತಾರೆ, ವಿಲ್ ಸಿ. 1000 ಟನ್ ಇದೆ, ಖರ್ಚು ಬರುತ್ತೆ ನಿಮಗೆ ಅಂತ ಹೇಳಿದ್ದಾರೆ. ಇಲ್ಲ ಸರ್, ವಿ ಆರ್ ಅವೇರ್. ಅವರು ಹೌದು ಸರ್ ಇದೆ, ಖರ್ಚು ಬರುತ್ತೆ, ವಿಲ್ ಡೂ ಇಟ್ ಅಟ್ ಅವರ್ ಓನ್ ಕಾಸ್ಟ್ ಅಂತ ಅವ್ರು ಹೇಳಿದ್ದಾರೆ. ಸೊ ಸೊ ಅದು ನಾವು ಮಾಡಬೇಕಾದ್ರೆ ಅದಕ್ಕೂ ಕೂಡ ನಾವು ಈಗಲಿಂದ ಪ್ಲಾನಿಂಗ್ ಮಾಡ್ಕೊಳ್ಬೇಕು. ಔಟರ್ ಏರಿಯಾಸ್ ಅಲ್ಲಿ ಚೀಫ್ ಇಂಜಿನಿಯರ್ಸ್ ಎಲ್ಲ ಇದ್ದೀರಾ, ಎಲ್ಲೆಲ್ಲಿ ಈ ತರ ಡೆಬ್ರಿ ಬಿದ್ದಿದೆ, ಕಳೆ ಇದೆ, ಅದನ್ನ ಸ್ಪಾಟ್ಸ್ ಐಡೆಂಟಿಫೈ ಮಾಡಬೇಕು. ಆ ಏಜೆನ್ಸಿಗಳು ರೈಲ್ವೇಸ್ ಆಗಲಿ ಮತ್ತೆ PMRC ಅನ್ನು ಇವರೆಲ್ಲ ಜೊತೆ ಕೋಆರ್ಡಿನೇಷನ್ ಮಾಡಬೇಕು. ರೈಲ್ವೆ ಮತ್ತೆ KRIಗೆ ಶುಕ್ರವಾರ ಕರೆದಿದ್ದೀನಿ. ಸೊ ನೀವು ಶುಕ್ರವಾರ ಮೀಟಿಂಗ್ ಬರುವಾಗ ಅಷ್ಟನ್ನ ಸ್ವಲ್ಪ ಡೇಟಾ ತಗೊಂಡು ಬಂದ್ರೆ ಅವ್ರಿಗೆ ನಾವು ಶೇರ್ ಮಾಡ್ಬೋದು. ಅವರು ಸೊ ಎಲ್ಲರೂ ಸೇರಿ ಜಾಯಿಂಟ್ ಆಗಿ ಒಂದಿನ ಆಕ್ಷನ್ ಅನ್ನ ಶುರು ಮಾಡಬೇಕಾಗುತ್ತೆ. ವಾಟ್ ಎವರ್ ಡೇಟ್ ನೀವು ಹೇಳಿ ಡೇಟ್, ಈ ಅಬಂಡೆಂಟ್ ವೆಹಿಕಲ್ಸ್ ಈಗ ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಏನು ಅಂತ ಸ್ವಲ್ಪ ರಮೇಶ್, ಕಾರ್ತಿಕ್ ಅವರು ಎನಿಥಿಂಗ್ ಟು ಆಡ್ ಅಟ್ ದಿಸ್ ಸ್ಟೇಜ್? I'll just tell you, sir, why you ಏನಾಗಿದೆ ಅಂತ ಸರ್. Sir, across the city, sir, now 1518 abandoned vehicles ನಾವು ಐಡೆಂಟಿಫೈ ಮಾಡಿದ್ದೀವಿ ಸರ್.
ಅದರಲ್ಲಿ ಸೆಂಟ್ರಲ್ ಕಾರ್ಪೊರೇಷನ್ ಅಲ್ಲಿ 403 ಇದೆ ಸರ್, ಈಸ್ಟ್ ಕಾರ್ಪೊರೇಷನ್ ಅಲ್ಲಿ 92 ಇದೆ ಸರ್, ನಾರ್ತ್ ಅಲ್ಲಿ 219 ಇದೆ, ಸೌತ್ ಅಲ್ಲಿ 383 ಇದೆ, ವೆಸ್ಟ್ ಕಾರ್ಪೊರೇಷನ್ ಅಲ್ಲಿ 399